ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ. ಪಿರಮಿಡ್ ಯುಗ ಎಪಿಸೋಡ್ 6ನಲ್ಲಿ ನಾವು ಮುಂದುವರಿಸ್ತಾ ಬರೋಣ ಬನ್ನಿ ಮಾಸ್ಟರ್ಸ್. ಪಿರಮಿಡ್ ಆಧಾರ ಸ್ತಂಭ ಮೊದಲನೆಯದು ಪೈ ಹಾಗೂ ಎರಡನೆಯದು 5. ಎರಡೂ ಸಂಖ್ಯೆಗಳು ಅಪರಿಮೀಯ ಆಗಿರೋದ್ರಿಂದ ಇವುಗಳ ಪೂರ್ಣ ವಿಭಜನೆ ಸಾಧ್ಯವಿಲ್ಲ. ಬಿಂದುವಿನ ನಂತರ ಇವುಗಳ ಸಂಖ್ಯೆಗಳು ವೃದ್ಧಿಸುತ್ತಲೇ ಹೋಗುತ್ತವೆ. ಪೈ ಅಂದರೆ ಪಿ ಹಾಗೂ 5 ಅಂದರೆ ಎಫ್ ಈ ರೀತಿ ಇವೆ. ಪ್ಲಸ್ ಪೈ ಇಸ್ ಈಕ್ವಲ್ ಟು 3.428 ಪ್ಲಸ್ 5 ಎಫ್ ಅಂತ 5 ಅಂದರೆ ಎಫ್ ಅಂತ ಇಸ್ ಈಕ್ವಲ್ ಟು 1.618 ಅಂತ. ಪಿರಮಿಡ್ನ ಆಧಾರವು ಚೌಕವಾಗಿದ್ದು ಇದರ ಮೇಲೆ 4 ತ್ರಿಭುಜಾಕಾರಗಳು ಇರುತ್ತವೆ. ತ್ರಿಭುಜಗಳ ಆಧಾರದ ಅರ್ಧ ಭಾಗವನ್ನು 1 ಎಂದು ಭಾವಿಸಿಕೊಂಡು ಇದರ ಬಾಗಿದ ರೇಖೆಗಳ ಲಂಬವನ್ನು ಅಳೆದರೆ ಅದು 5ಗೆ ಸಮನಾಗಿರುತ್ತದೆ. ಮೇಲಿನಿಂದ ಮಧ್ಯಧಾರೆಯವರೆಗಿನ ಲಂಬದ ಎತ್ತರ 5ದ ವರ್ಗಮೂಲವಾಗಿರುತ್ತದೆ. ಈ ವಿಶ್ಲೇಷಣೆಯಿಂದ ಸಂಭಾವ್ಯ ಸಮೀಕರಣಗಳು ತಯಾರಾಗ್ತವೆ ಅಂತ ಕೊಟ್ಟಿದ್ದಾರೆ. ಇನ್ನು ಪುಟ 22ರಲ್ಲಿ ಪಿರಮಿಡ್ ನಿರ್ಮಾಣದ ಬಗ್ಗೆ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಏನು ಹೇಳ್ತಾರೆ ಅಂತ ನೋಡೋದಾದರೆ, ಪಿರಮಿಡ್ 4 ಸಮಾನದ ತ್ರಿಕೋಣಾಕಾರದ ಇಳಿಜಾರು ಪಕ್ಕಗಳು ಒಂದು ಚೌಕಾಕೃತಿಯ ಮೇಲಿರುವ ಆಕಾರವಾಗಿದ್ದು, ಈ 4 ಪಕ್ಕಗಳ ಮೇಲ್ತುದಿ ಮೇಲೆ ಒಂದೆಡೆ ಕೂಡಿ ಪಿರಮಿಡ್ನ ಉಚ್ಚ ಭಾಗವಾಗುತ್ತದೆ. ಪಿರಮಿಡ್ನಲ್ಲಿ 4 ಆಧಾರ ಅಳತೆಗಳು ಹಾಗೂ 4 ಪಕ್ಕ ಅಳತೆಗಳು ಸಮನಾಗಿರುತ್ತವೆ. ಪಕ್ಕದ ಅಳತೆಯು 0.95168 ಇಂಟು ಬೇಸ್ಗೆ ಸಮನಾಗಿರುತ್ತದೆ. ಪಿರಮಿಡ್ ರಚಿಸಲು ನೀವು ಬೇಸ್ನ ಅಳತೆಯನ್ನು ತಿಳಿದುಕೊಂಡಿದ್ದರೆ ಸಾಕು. ಉಳಿದವುಗಳನ್ನು ಅಂದರೆ ಪಕ್ಕ ಎತ್ತರ ಮತ್ತು ಪಿರಮಿಡ್ನ ಕಿಂಗ್ಸ್ ಚೇಂಬರ್ ಎತ್ತರವನ್ನು ಕಂಡುಹಿಡಿದು ಬಿಡಬಹುದು. ಕಿಂಗ್ಸ್ ಚೇಂಬರ್ ಮಧ್ಯಭಾಗದಲ್ಲಿ ಅಂದರೆ ಪಿರಮಿಡ್ನ ಬೇಸ್ನಿಂದ 1/3 ಎತ್ತರದಲ್ಲಿರಬೇಕು. ಕಿಂಗ್ಸ್ ಚೇಂಬರ್ನ ಎತ್ತರದಲ್ಲಿ ಶಕ್ತಿ ಗರಿಷ್ಠವಾಗಿರುತ್ತದೆ. ಅನುಕೂಲ ಹಾಗೂ ಅಗತ್ಯಕ್ಕೆ ತಕ್ಕಂತೆ ಪಿರಮಿಡ್ ಬೇಸ್ನ ಅಳತೆಯನ್ನು ಆಯ್ದುಕೊಳ್ಳಬಹುದು. ಪಕ್ಕ ಅಂದರೆ ಸೈಡ್ ಇಸ್ ಈಕ್ವಲ್ ಟು ಬೇಸ್ ಅಂದರೆ ಬಿ ಇಂಟು 0.95168 ಅಂತ. ಅಂದರೆ ಸೈಡ್ ಇಸ್ ಈಕ್ವಲ್ ಟು ಬೇಸ್ ಇಂಟು 0.95168. ಈ ಸಂಬಂಧವನ್ನು ನಾವು ಉಳಿಸಿಕೊಂಡಲ್ಲಿ, ಅಂದರೆ ಇದೊಂದು ಫಾರ್ಮುಲಾ ಮಾಸ್ಟರ್ಸ್, ನಮಗೆ ತಾನಾಗಿ 51 ಡಿಗ್ರಿ 52 ಮಿನಿಟ್ 10 ಸೆಕೆಂಡ್ ಕೋನದ ಪಿರಮಿಡ್ ದೊರಕುತ್ತದೆ. ಎತ್ತರ ಅಂದರೆ ಹೈಟ್ ಇಸ್ ಈಕ್ವಲ್ ಟು ಬೇಸ್ ಬಿ ಇಂಟು 0.637 ಅಂದರೆ ಹೈಟ್ ಇಸ್ ಈಕ್ವಲ್ ಟು ಬೇಸ್ ಇಂಟು 0.637. ಕಿಂಗ್ಸ್ ಚೇಂಬರ್ ಎತ್ತರ KCH ಇಸ್ ಈಕ್ವಲ್ ಟು ಹೈಟ್ ಇಂಟು 1/3 ಅಂತ ಹೇಳ್ತಾರೆ. ಉದಾಹರಣೆಗೆ ಬೇಸ್ 10 ಅಡಿ ಇದ್ದಾಗ ಸೈಡ್ ಅನ್ನೋದು ಅಂದರೆ ಪಕ್ಕ ಇಸ್ ಈಕ್ವಲ್ ಟು 9.516 ಇರಬೇಕು. ಎತ್ತರ ಇಸ್ ಈಕ್ವಲ್ ಟು 6.370 ಅಡಿ. ಕಿಂಗ್ಸ್ ಚೇಂಬರ್ ಎತ್ತರ ಬೇಸ್ನಿಂದ 2.12 ಅಡಿ. ಇನ್ನು ಪುಟ 23ರಲ್ಲಿ ಅಳತೆಗಳು ಮತ್ತು ಅಡಿಗಳನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅಂದರೆ ಈಗ ಪಿರಮಿಡ್ನ ನಿರ್ಮಾಣ ಮಾಡಬೇಕಾದ್ರೆ ಬೇಸ್ ಏನಾದರೂ 6 ಇದ್ದರೆ ಸೈಡ್ಸ್ ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು, KCH ಎಷ್ಟಿರಬೇಕು ಅನ್ನೋದನ್ನು ಕೊಡ್ತಾ ಹೋಗ್ತಾರೆ. ಅದೆಲ್ಲ ಒಂದು ಟೇಬಲ್ನೇ ಕೊಟ್ಟಿದ್ದಾರೆ. ಆಮೇಲೆ ಪೆಂಡುಲಮ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಅಂದರೆ ಪುಟ 23ರಲ್ಲಿ ಹೇಳ್ತಾ ಹೋಗ್ತಾರೆ, ಪಿರಮಿಡ್ನಲ್ಲಿ ಕಾಸ್ಮಿಕ್ ಎನರ್ಜಿ ಹರಿಯುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅಥವಾ ಪರೀಕ್ಷಿಸಲು ಪೆಂಡುಲಮ್ ಸಹಾಯ ಪಡೆದುಕೊಳ್ಳಬಹುದು. ಪಿರಮಿಡ್ ಶಿಖರದ ಮೇಲೆ ಹಿಡಿಯುವುದರಿಂದ ಇದು ಓಲಾಡತೊಡಗುತ್ತದೆ. ಅಂದರೆ ಆಸಿಲೇಷನ್ ಆಗೋಕ್ಕೆ ಶುರು ಹಚ್ಕೊಳ್ಳುತ್ತೆ ಆ ಪೆಂಡುಲಮ್ ಅನ್ನೋದು. ಪಿರಮಿಡ್ನಿಂದ ಅಂದಾಜು 30 ಸೆಂಟಿಮೀಟರ್ನಷ್ಟು ಎತ್ತರದಲ್ಲಿ ಪೆಂಡುಲಮ್ ಹಿಡಿದು ನಿಧಾನವಾಗಿ ಕೆಳಗೆ ತರುತ್ತಿದ್ದಂತೆ ಇದು ಸುತ್ತಲೂ ತಿರುಗತೊಡಗುತ್ತದೆ. ಶಕ್ತಿಯ ಪ್ರವಾಹದಿಂದಾಗಿ ಪೆಂಡುಲಮ್ ಕೂಡ ಗತಿ ಪಡೆದುಕೊಳ್ಳುತ್ತದೆ. ಕಿಂಗ್ಸ್ ಚೇಂಬರ್ ಬಗ್ಗೆ ಏನು ತಿಳಿಸಿದ್ದಾರೆ ಅಂತ ನಾವು ನೋಡೋಣ ಬನ್ನಿ ಮಾಸ್ಟರ್ಸ್. ಪಿರಮಿಡ್ನ ಸರಿಯಾದ ಮಧ್ಯಭಾಗದಲ್ಲಿ ಕಿಂಗ್ಸ್ ಚೇಂಬರ್ ಅಥವಾ ರಾಜಕಕ್ಷ ಇರುತ್ತದೆ. ಎತ್ತರದಲ್ಲಿ ಇದು ಪಿರಮಿಡ್ನ ಒಟ್ಟು ಎತ್ತರದ ಅಂದರೆ 1/3 ಅನುಪಾತವನ್ನು ಹೊಂದಿರುತ್ತದೆ. ಈ ಭಾಗದಲ್ಲಿ ಅತ್ಯಧಿಕ ಶಕ್ತಿ ಇರುತ್ತದೆ. ತಮ್ಮ ವಿಶಿಷ್ಟ ಸಂರಚನೆಯಿಂದಾಗಿ ಭೂಕಂಪ ಹಾಗೂ ಬಿರುಗಾಳಿಗಳಿಂದಲೂ ಯಾವುದೇ ಪರಿಣಾಮ ಹೊಂದದೆ ಸ್ಥಿರವಾಗಿರುತ್ತವೆ. ಪಿರಮಿಡ್ನ ಗುರುತ್ವಾಕರ್ಷಣ ಕೇಂದ್ರವು ಭೂಮಿಯ ಕೇಂದ್ರದೊಳಗೆ ಸಮೀಪ ಇರುತ್ತದೆ. ಆದ್ದರಿಂದ ಯಾವುದೇ ಗಂಭೀರ ಪ್ರಕೃತಿಯ ವಿಕೋಪಗಳನ್ನು ಸಹಿಸುವ ಸಾಮರ್ಥ್ಯವು ಇವುಗಳಲ್ಲಿ ಇರುತ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ.
4 ಸಾಮ್ರಾಜ್ಯ ಅಥವಾ ಜಗತ್ತು, ಈ ಹೆಡ್ಡಿಂಗ್ನಲ್ಲಿ ಪುಟ 24ರಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಖನಿಜ ಸಾಮ್ರಾಜ್ಯ, ವನಸ್ಪತಿ ಸಾಮ್ರಾಜ್ಯ, ಪಶು ಸಾಮ್ರಾಜ್ಯ ಹಾಗೂ ಮಾನವ ಸಾಮ್ರಾಜ್ಯ. ಅಂದರೆ ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್. ಈ ರೀತಿಯಾಗಿ ಪ್ರಕೃತಿಯ 4 ಸ್ತರಗಳಲ್ಲಿ ಜೀವನವು ಅಸ್ತಿತ್ವವನ್ನು ಹೊಂದಿದೆ ಎಂದು ವಿಜ್ಞಾನವು ಹೇಳುತ್ತದೆ ಮಾಸ್ಟರ್ಸ್. ಪಿರಮಿಡ್ ಪ್ರಕೃತಿಯ ಈ 4 ಸಾಮ್ರಾಜ್ಯಗಳ ಸಂಕೇತವಾಗಿದೆ. ಪಿರಮಿಡ್ನ 4 ಭುಜಗಳು 4 ಸಾಮ್ರಾಜ್ಯಗಳನ್ನು ಸಂಕೇತಿಸುತ್ತಾ ಮೇಲೆ ಸೇರಿ ಒಂದೇ ಆಗುತ್ತವೆ. ನಾವು 4 ಸಾಮ್ರಾಜ್ಯದ ಜೀವಿಗಳು ಒಂದೇ ಮೂಲದವರು ಎಂಬುದು ಇದರ ಸಂದೇಶವಾಗಿದೆ. ಪಿರಮಿಡ್ ಈ ಚತುರ್ಮುಖ ಜೀವನದ ವಿಕಾಸದ ಪ್ರತೀಕವಾಗಿದೆ. ಮುಂದೆ ನೋಡೋದಾದರೆ ಪಿರಮಿಡ್ ಶಕ್ತಿ ಜೈವಿಕ ವಿದ್ಯುತ್ ಶಕ್ತಿ. ಈ ಹೆಡ್ಡಿಂಗ್ನಲ್ಲಿ ಹೇಳ್ತಾ ಹೋಗ್ತಾರೆ, ಮನುಷ್ಯನು ಜೀವನವಿಡೀ ಪಂಚತತ್ವಗಳನ್ನು ಬಳಸುತ್ತಾನೆ. ಪಂಚತತ್ವಗಳ ಸೂಕ್ತ ಸಮ್ಮಿಶ್ರಣದಿಂದ ಜೈವಿಕ ವಿದ್ಯುತ್ ಉತ್ಪನ್ನಗೊಳ್ಳುತ್ತದೆ. ಇದುವೇ ಮನುಷ್ಯನಿಗೆ ಆರೋಗ್ಯವನ್ನು ನೀಡುತ್ತದೆ. 5 ತತ್ವಗಳು ಭೂಮಿಗೆ ಅನಿವಾರ್ಯ ತತ್ವಗಳಾಗಿವೆ. ಇದರಲ್ಲಿ ಯಾವುದಾದರೂ ಒಂದು ಕೊರತೆಯಾದರೂ ಮನುಷ್ಯನಿಗೆ ಆಯಾ ತತ್ವಗಳಿಂದಾಗುವ ಲಾಭಗಳಲ್ಲಿ ಕೊರತೆಯಾಗುತ್ತದೆ. ಹೀಗಾಗಿ ನಾವು ನಮ್ಮ ಪರಿಸರದ ಸಂರಕ್ಷಣೆ ಮಾಡಬೇಕು. ಪರಿಸರ ಸಂರಕ್ಷಣೆಯಿಂದಲೇ ಪಂಚತತ್ವಗಳ ಸಮತೋಲನವಾಗುತ್ತದೆ. ಇದಲ್ಲದೆ ಮನೆಯಲ್ಲಿ ಪಿರಮಿಡ್ಗಳನ್ನು ಸ್ಥಾಪಿಸಿಕೊಂಡು ಪಂಚತತ್ವಗಳಲ್ಲಿ ಸಮತೋಲನೆ ಉಂಟು ಮಾಡಬಹುದು. ಪಿರಮಿಡ್ನ ಮೇಲಿನ ತುದಿ ಆಕಾಶ, ಅದರ ತಳಭಾಗ ಪೃಥ್ವಿ ಹಾಗೂ ಜಲತತ್ವದ ಪ್ರತೀಕವಾಗಿದ್ದು, ತ್ರಿಕೋಣದ ಮಧ್ಯ ಬಿಂದು ಅಗ್ನಿತತ್ವದ ಕೇಂದ್ರ ಬಿಂದುವಾಗಿದೆ. ಪಿರಮಿಡ್ನಲ್ಲಿ ಪಂಚತತ್ವಗಳು ಸಮಾವೇಶಗೊಂಡಿವೆ ಎಂದು ಭಾವಿಸಲಾಗಿದೆ. ಇದರ ಸರಿಯಾದ ಉಪಯೋಗದಿಂದ ಮನುಷ್ಯನು ಸುಖಿ ಹಾಗೂ ಸಮೃದ್ಧಶಾಲಿಯಾಗುತ್ತಾನೆ. ಪಿರಮಿಡ್ ಪಂಚಕೋಣಗಳು ಪಂಚತತ್ವವನ್ನು ತಮ್ಮೊಳಗೆ ಸಮಾವಿಷ್ಟಗೊಳಿಸಿಕೊಂಡಿವೆ. ಇದು ತನ್ನ ಕೇಂದ್ರದೊಳಗೆ ಏಕತ್ರ ಶಕ್ತಿಯನ್ನು ಎಲ್ಲೆಡೆ ಪ್ರಸಾರಗೊಳಿಸುತ್ತದೆ. ಪಂಚತತ್ವಗಳಿಗೆ ಯೋಗ್ಯ ಸ್ಥಾನವನ್ನು ನೀಡಿ ಮನುಷ್ಯನು ಮಾನಸಿಕ ಶಾಂತಿ, ಸಮೃದ್ಧಿ ಹಾಗೂ ಉನ್ನತಿ ಹೊಂದಬಹುದು. ಇನ್ನು ಪಿರಮಿಡ್ ಹಾಗೂ ವಾಸ್ತು ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತಾರೆ. ಪಿರಮಿಡ್ ಹಾಗೂ ವಾಸ್ತು ಘನಿಷ್ಠ ಸಂಬಂಧ ಹೊಂದಿವೆ. ಪಿರಮಿಡ್ನ ವಿಶಿಷ್ಟ ಆಕೃತಿಯು ನಮ್ಮ ಜೀವನದ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ. ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಕಟ್ಟಡವನ್ನು ನಿರ್ಮಾಣಗೊಳಿಸಿ ಯೋಗ್ಯ ಸ್ಥಾನದಲ್ಲಿ ಪಿರಮಿಡ್ ಸ್ಥಾಪಿಸುವುದರಿಂದ ಕಟ್ಟಡದ ಒಳಗಿನ ಶಕ್ತಿಯು ಸಕಾರಾತ್ಮಕ ರೂಪದಲ್ಲಿ ಕ್ರಿಯಾಶೀಲಗೊಳ್ಳುತ್ತದೆ. ಇದರಿಂದಾಗಿ ಪರಸ್ಪರ ವಿರುದ್ಧ ಶಕ್ತಿಗಳಲ್ಲಿಯೂ ಸಮತೋಲನ ಉಂಟಾಗುತ್ತದೆ. ತತ್ಪರಿಣಾಮವಾಗಿ ಕಟ್ಟಡದಲ್ಲಿ ಇರುವವರೆಲ್ಲರಿಗೂ ಲಾಭವಾಗುತ್ತದೆ. ಪಿರಮಿಡ್ಗಳು ನಿರ್ಮಾಣದ ಹಿನ್ನೆಲೆಯಲ್ಲಿ ಒಂದು ಮಹಾ ರಹಸ್ಯ ಅಡಗಿದೆ. ಇದು ವಿಶ್ವದ ಜ್ಞಾನದೊಂದಿಗೆ ಸಜೀವ ಸಂಬಂಧವನ್ನು ಹೊಂದಿದೆ. ಪಿರಮಿಡ್ನ ಪ್ರತಿಯೊಂದು ಮೂಲೆಯೂ ಬುದ್ಧಿ, ಪ್ರಶಾಂತತೆ, ಸತ್ಯತೆ ಹಾಗೂ ಗಹನತೆಯ ಪ್ರತೀಕವಾಗಿವೆ. ಸಂಪೂರ್ಣ ಪ್ರಕೃತಿಯು ಪಂಚಮಹಾಭೂತಗಳಿಂದಲೇ ಆವೃತಗೊಂಡಿರುವ ಕಾರಣ ಪ್ರಾಚೀನ ಕಾಲದಲ್ಲಿ ಮನೆ ನಿರ್ಮಾಣ ಸಮಯದಲ್ಲಿ ಅವುಗಳ ಸಮತೋಲನಕ್ಕೆ ವಿಶೇಷ ಗಮನ ನೀಡಲಾಗುತ್ತಿತ್ತು. ಆದ್ದರಿಂದ ಕಟ್ಟಡಗಳ ನಿರ್ಮಾಣ ಸಮಯದಲ್ಲಿ ಪೃಥ್ವಿ ತತ್ವದ ಕುರಿತು ಜಾಗರೂಕರಾಗಿರುವುದು ಒಳ್ಳೆಯದು. ಇಂದಿಗೂ ಅದನ್ನು ಅನುಸರಿಸತೊಡಗಿದಲ್ಲಿ ಕಟ್ಟಡಗಳು ಶುಭ ಫಲಗಳನ್ನು ನೀಡುವ ಸುಂದರ ಆಕೃತಿಗಳಾಗುತ್ತವೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇನ್ನು ಮುಂದೆ ಶಕ್ತಿಯ ಬಗ್ಗೆ ತಿಳಿಸಿದ್ದಾರೆ. ಅಂದರೆ ಪಿರಮಿಡ್ ಶಕ್ತಿ ಬಗ್ಗೆ ಮತ್ತು ಆ ಪಿರಮಿಡ್ ಪವರ್ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಧನ್ಯವಾದಗಳು.